ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಡೈಲಿ ವಿಯರ್ ಮಾಡುವಂತಹ ಇಯರಿಂಗ್ಸ್ ಮತ್ತು ನೋಸ್ ಪಿನ್ ಮತ್ತು ಬಳೆ ಉಂಗುರ ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಪಾಲಿಷ್ ರೀತಿ ಕ್ಲೀನ್ ಆಗುತ್ತೆ. ನಾವು ಹೊರಗಡೆ ಹೋಗಿ ಆಚಾರಿ ಅಂಗಡಿಯಲ್ಲಿ ಕೊಟ್ಟೆ ಕ್ಲೀನ್ ಮಾಡಿಸ್ಬೇಕು, ಆ್ಯಂಡ್ ನೆಕ್ಸ್ಟು ಡಸ್ಟ್ ಎಲ್ಲ ತೆಗೆಸಿ ಅದನ್ನು ಪಾಲಿಷ್ ಹಾಕ್ಸ್ಬೇಕು ಅನ್ನೋದು ಏನೂ ಇಲ್ಲ. ಸೊ ನಾವು ಯಾವುದೇ ರೀತಿ ನಮಗೆ ಗೋಲ್ಡ್ ಲಾಸ್ ಆಗದೆ ಇರೋ ರೀತಿ ಮನೆಯಲ್ಲೇ ನಾವು ಬಂದು ಆರಾಮಾಗಿ ಪಾಲಿಷ್ ಮಾಡಿಸ್ಕೋಬೋದು. ನಾವು ಪಾಲಿಷ್ ಅಂತ ಕೊಟ್ಟಾಗ ಕೆಲವು ಕಡೆ ಸ್ಕ್ಯಾಮ್ ಆಗುತ್ತೆ, ನೋಡ್ಕೊಳ್ಳಿ. ಅವರು ಒಂಥರ ಎಲೆಕ್ಟ್ರಿಕಲ್ ಒಂಥರ ಪ್ರಾಸೆಸ್ಸಿಂದ ಪಾಲಿಷ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ನಾವು ಅದಕ್ಕೆ ಕ್ಲೀನಿಂಗ್ ಕೊಟ್ಟಾಗ ಹೀಗೆಲ್ಲ ಹೊಸ ಟೆಕ್ನಾಲಜಿ ಬಂದುಬಿಟ್ಟಿದೆ. ಸೊ ಒಂದಷ್ಟು ಗೋಲ್ಡ್ ಅದರಲ್ಲಿ ಹೋಗೋದಕ್ಕೆ ಚಾನ್ಸಸ್ ಇದೆ, ಒಂದು ಸ್ವಲ್ಪ ನಮಗೆ ಲಾಸ್ ಆಗ್ಬೋದು. ಸೊ ನಾನು ಒಂದು ಸತಿ ಪಾಲಿಷ್ಗೆ ಅಂತ ಕೊಟ್ಟಾಗ ಅವ್ರೇನು ಮಾಡಿದ್ರು ಅಂದರೆ ಕರೆಂಟ್ದೆಲ್ಲ ಇಟ್ಟು ಯೂಸ್ ಮಾಡಿದ್ರು. ಕೇಳಿದಾಗ ಈ ಥರ ಮಾಡಿದ್ರೇ ಅದು ಕುತ್ಕೊಳ್ಳೋದು, ಚಿನ್ನದ ನೀರು ಬಿಡೋದು ಅದ್ರ ಮೇಲೆ ಅಂದರು. ಸೊ ತುಂಬಾ ಕೆಲವೊಂದು ವಿಷಯಗಳು ಈಗ ನಡೀತಾ ಇದ್ದಾವೆ. ಸೊ ಹುಷಾರಾಗಿ ನೋಡ್ಕೊಳ್ಳಿ. ಆಲ್ಮೋಸ್ಟ್ ಪಾಲಿಷ್ ಅವಶ್ಯಕತೆಯೇ ಇರಲ್ಲ ನಿಮಗೆ. ಈ ರೀತಿ ನೀವು ಮನೆಯಲ್ಲೇ ಕ್ಲೀನ್ ಮಾಡ್ಕೊಂಡ್ರೆ ಅಷ್ಟೇ ಸಾಕು. ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಗೋಲ್ಡ್ಗೆ ನಾರ್ಮಲ್ ಗೋಲ್ಡ್ ಕಲರ್ ಇರುತ್ತೆ, ಅದಕ್ಕೋಗಿ ರೆಡ್ ಪಾಲಿಷ್ ಹಾಕ್ಸೋದು, ಬ್ಲ್ಯಾಕ್ ಪಾಲಿಷ್ ಹಾಕ್ಸೋದು, ಈ ಥರ ಎಲ್ಲ ಮಾಡ್ತಾರೆ. ಹಂಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಅಂಗಡಿಯಲ್ಲಿ ಏನು ತೊಗೊಂಬಂದಿರ್ತೀರ ಅದನ್ನೇ ಹಾಗೇ ಯೂಸ್ ಮಾಡಿ. ಜಸ್ಟ್ ಮನೇಲಿ ಈ ರೀತಿ ನಾನು ಹೇಳೋ ಈ ಪ್ರಾಸೆಸ್ ನೀವು ಯೂಸ್ ಮಾಡಿದ್ರೇ ಸಾಕು. ಸೊ ಲೋಟದಲ್ಲಿ ಏನಪ್ಪ ಅಷ್ಟ್ರ ಮಟ್ಟಿಗೆ ಹುಡುಕ್ತಾ ಇದ್ದೀನಿ ಅಂತಂದರೆ ಮೂಗ್ಬಿಟ್ಟು ತುಂಬಾ ಜಾರಿ ಹೋಗ್ತಿತ್ತು, ಅದನ್ನೇ ತೆಗಿತಿದ್ದೆ. ಸೊ ಈ ಒಂದು ಆರ್ನಮೆಂಟ್ಸಲ್ಲಿ ನಾನು ಡೈಲಿ ವಿಯರ್ ಮಾಡುವಂಥ ಈ ಆರ್ನಮೆಂಟ್ಸಲ್ಲಿ ಯಾವುದು ನಾನು ತೊಗೊಂಡಿದ್ದು ಮತ್ತು ಯಾವ್ದು ನಮ್ಮ ಹಸ್ಬೆಂಡ್ ನನಗೆ ಕೊಡಿಸಿದ್ದು ಅನ್ನೋದ್ರ ಬಗ್ಗೆ ನಾನು ಹೇಳ್ತಿದ್ದೀನಿ. ಸೊ ಇದು ಒಂದು ಮನಿ ಸೇವಿಂಗ್ಗೆ ನಿಮಗೆ ಒಂದು ರೀತಿ ಮೋಟಿವೇಶನ್ ಆಗಿರ್ಬೋದು, ಇನ್ಸ್ಪೈರ್ಡ್ ಆಗಿರ್ಬೋದು, ಹೇಗೆ ಬೇಕಾದರೂ ತೊಗೊಳ್ಳಿ. ಬಟ್ ಶೋ ಆಫ್ ಅಂತೂ ಅಲ್ಲ. ತುಂಬ ಜನ ಗೋಲ್ಡ್ ವಿಡಿಯೋ ಯಾಕೆ ನಡುವೆ ಹಾಕ್ತಾ ಇಲ್ಲ ಅಂತ ಕೇಳ್ತೀರಾ. ಹಾಕಬಾರ್ದು ಅಂತಲ್ಲ, ಹಾಕಿದ್ರೇ ಶೋ ಆಫ್ ಅನ್ನೋ ಥರ ಒಂದು ಮಾತು ಬರುತ್ತೆ, ಮತ್ತು ತೋರಿಸ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಎಲ್ಲನೂ ನೀವು ಹಾಕ್ತಿದ್ದೀರಾ ಅನ್ನೋ ಥರ. ಆ್ಯಂಡ್ ನೆಕ್ಸ್ಟು ತುಂಬಾ ಹಾರ್ಷಾಗಿ ಕಮೆಂಟ್ ಮಾಡ್ತಾರೆ. ಹಾಗಾಗಿ ಈ ನಡುವೆ ನಾನು ಹಾಕೋಕ್ಕೆ ಹೋಗಲಿಲ್ಲ. ಬಟ್ ಇದು ರೆಗ್ಯುಲರಾಗಿ ನಾನು ಮಂತ್ಲಿ ಒನ್ಸ್ ಮಾಡೋದೇನೆ, ಹಂಗಾಗಿ ಅದನ್ನು ಹಾಗೇ ವಿಡಿಯೋ ಮಾಡಿದೆ. ನಾನು ಬಂದು ಫುಲ್ಲು ಗೋಲ್ಡಾಗೇ ಬಳೆ ಕೂಡ ಡೈಲಿ ವಿಯರ್ ಮಾಡ್ತೀನಿ. ಹಾಗಾಗಿ ಪಾತ್ರೆ ತೊಳೆಯೋದ್ರಿಂದ, ಬಟ್ಟೆ ಒಗೆಯೋದ್ರಿಂದ ಕೆಲವೊಂದು ಸೋಪಿನ ಅಂಶಗಳು ಮತ್ತು ಗಲೀಜು ಎಲ್ಲ ಸೇರಿರುತ್ತೆ. ಇದ್ರ ಒಳಗಡೆ ಬಂದು ನಾನು ಒಂಥರ ಫಿಲ್ಲರ್ಸ್ ಬರುತ್ತೆ, ಅಂದರೆ ನಮಗೆ ಅದರೊಳಗಡೆ ಒಂದು ಫೈಬರ್ ಟೈಪಲ್ಲಿ ನಾವು ಹಾಕ್ಸ್ಕೊಬೋದು. ಬಟ್ ನಾನು ಬಳೆ ಮಾಡಿಸಿದ ಬಿಗಿನಿಂಗಲ್ಲೇ ಮಾಡಿಸ್ಕೋಬೇಕಾಗಿತ್ತು. ಫಸ್ಟ್ ಒಂದ್ಸಲಿ ಬಳೆ ಮಾಡಿಸಿದಾಗ ಅದರೊಳಗಡೆ ಹಾಕ್ಕೊಟ್ಟಿದ್ರು. ಅದೇನು ಆಗೋಯ್ತು ಅಂದರೆ ಮಧ್ಯೆ ಒಂಚೂರು ಗ್ಯಾಪ್ ಆಗಿದ್ದಕ್ಕೆ, ಅಂದರೆ RR ಗೋಲ್ಡ್ ಪ್ಯಾಲೇಸಲ್ಲಿ ಬಳೆ ತೊಗೊಂಡಿದ್ದು ಯಲಹಂಕದಲ್ಲಿ, ಅದರಲ್ಲಿ ಒಂಥರ ಫೈಬರ್ ಥರ ಹಾಕ್ಕೊಟ್ಟಿದ್ರು. ಕರೆಕ್ಟಾಗಿ ಕಟ್ ಮಾಡಿ ಫಿಕ್ಸ್ ಮಾಡಿರಲಿಲ್ಲ ಅವರು ಒಳಗಡೆ ಹಾಕ್ತಂಥ ಒಂದು ವಿಷಯನ. ಸೊ ಅದೇನಾಯಿತು ಅಂತಂದರೆ ಸ್ವಲ್ಪ ಸೋಪು ಅದು ಇದು ಎಲ್ಲ ಸೇರಿ ತುಂಬ ಕೊಳೆ ಸೇರಿಬಿಟ್ಟಿತ್ತು, ಮತ್ತು ಒಂದು ರೀತಿ ಸ್ಮೆಲ್ ಬರೋದಕ್ಕೆ ಶುರು ಆಗಿಬಿಟ್ಟಿತ್ತು. ಹಾಗಾಗಿ ನಾನು ಅದನ್ನು ತೆಗೆದುಬಿಟ್ಟಿದ್ದೆ. ಸೊ ಅದು ಫಸ್ಟ್ ತಗೊಂಡಂಥ ಬಳೆಯಲ್ಲಿ ಅದು ಆಗಿದ್ದು. ಬಟ್ ನಾನು ಈ ಬಳೆ ಮಾಡಿಸಿ ಆಲ್ಮೋಸ್ಟ್ 2019 ಮಾಡಿಸಿದ್ದು. ಆಗ ಅದು ಹಾಕ್ಕೊಡ್ಬೇಕಿತ್ತು, ಅವರು ಮರೆತರು. ನಾನು ಮತ್ತೆ ಬೇರೆ ಎಲ್ಲಾದರೂ ಶಾಪಲ್ಲೋ ಶೋರೂಮಲ್ಲೋ ತೊಗೊಳ್ಳೋದು ನಾನು ಮರೆತೆ. ನೀಟಾಗಿ ಈ ರೀತಿ ಕ್ಲೀನ್ ಮಾಡ್ಕೊಳ್ಬೋದು ಅನ್ನೋದಕ್ಕೋಸ್ಕರನೇ ನಾನು ಅದನ್ನು ಹಾಕ್ಸೋಕ್ಕೆ ಹೋಗಲಿಲ್ಲ. ಮತ್ತು ಈ ಒಂದು ರಿಂಗು, ಸ್ಪೆಷಲಾಗಿ ಈ ರಿಂಗ್ ನನಗೆ ತುಂಬಾ ಇಷ್ಟ. ನಾನು ಯೂಟ್ಯೂಬಲ್ಲಿ ಅರ್ನಿಂಗ್ ಮಾಡಿದಂಥ ಒಂದು ಸಂಪಾದನೆಯಲ್ಲಿ ಸ್ವಲ್ಪನೇ ದುಡ್ಡು ಕೂಡಿಟ್ಟು ತೊಗೊಂಡಂತಹ ರಿಂಗ್ ಅದು. 2 ಗ್ರಾಮ್ಸ್ ಇದೆ, ಹತ್ತಿರ 2 ಗ್ರಾಮ್ಸ್ ಇದೆ. 2 ಗ್ರಾಮ್ಸ್ ಮೇಲೆ ಇಲ್ಲ, 2 ಗ್ರಾಮ್ಸ್ ಒಳಗಡೆನೇ ಇರೋದು. 1 ಗ್ರಾಮ್ 800 ಚಿಲ್ಲರೆ ಮಿಲಿ ಬರುತ್ತೆ. ಹಾಗೆ ಈ ಇಯರಿಂಗ್ ಬಂದು ನಮ್ಮ ಮನೆಯವ್ರು ಕೊಡಿಸಿದ್ದು. ಇದು 2015 ತೊಗೊಂಡಿದ್ದು. ಆಗ ಗ್ರಾಮ್ಸ್ ಎಲ್ಲನೂ ಒಂದು ಸ್ವಲ್ಪ ರೇಟ್ ಕಡಿಮೆ ಇತ್ತು, ಆಗ ತೊಗೊಂಡಂಥದ್ದು. ಈಗ ನಾನು ಮಾಡಿದಂಥ ಪ್ರಾಸೆಸ್ ಏನಪ್ಪ ಅಂತಂದರೆ, ನಾರ್ಮಲಾಗಿ ನಾವು ಯೂಸ್ ಮಾಡುವಂಥ ಶ್ಯಾಂಪು ಏನಿದೆ ಅದನ್ನು ಹಾಕ್ಬಿಟ್ಟು ಒಂದು ಲೋಟ ನೀರಲ್ಲಿ ನಾವೇನು ಯೂಸ್ ಮಾಡ್ತೀವಿ ಅದನ್ನು ಇಯರಿಂಗ್ಸೋ ಇಲ್ಲಾಂದರೆ ಮೂಗ್ಬೊಟ್ಟೋ ಇಲ್ಲಾಂತಂದರೆ ಉಂಗುರನೋ ಒಂದು 10 ನಿಮಿಷ ಜಸ್ಟ್ ಡಿಪ್ ಮಾಡಿ, ಈ ರೀತಿ ಒಡವೆ ತೊಳೆಯೋದಕ್ಕೆ ಅಂತಲೇ ಹೊಸ ಬ್ರಷ್ ಅದು, ಆ ಬ್ರಷಲ್ಲಿ ಬಂದು ನಾನು ಹಾಕಿ ಒರೆಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನೀಟಾಗಿ ಉಜ್ಜಿ ಅದರೊಳಗಡೆ ಇರುವಂಥ ಎಲ್ಲ ಪ್ರತಿಯೊಂದನ್ನು ಕೊಳೆ ಎಲ್ಲ ತೆಗೆದು ನಾವು ಸಾಫ್ಟಾಗಿರಬೇಕು ಬ್ರಷು. ಆಗ ಅದೇನಾಗುತ್ತೆ ಅಂದರೆ ಕೊಳೆ ಎಲ್ಲ ಬಿಟ್ಕೊಳ್ಳುತ್ತೆ. ಸೋಪ್ ಇದ್ದರೆ ಅದನ್ನು ಬಂದುಬಿಡುತ್ತೆ. ಸಣ್ಣ ಪುಟ್ಟ ದಾರ, ಡಸ್ಟು ಎಲ್ಲನೂ ಹೊರಗೆ ಬರುತ್ತೆ.
ಸೊ ಇಷ್ಟು ವಿಷಯದಲ್ಲಿ ಇದರಲ್ಲಿರುವಂಥ ಆರ್ನಮೆಂಟ್ಸಲ್ಲಿ ನಾನು ತಗೊಂಡಂತಹ ಒಡವೆ ಏನು ಅಂತಂದರೆ ಉಂಗುರ ಮತ್ತು ಮೂಗ್ಬೊಟ್ಟು. ಸೊ ಬಳೆನೂ ಮತ್ತು ವಾಲೆಗಳು ನಮ್ಮ ಮನೆಯವರೇ ಕೊಡಿಸಿದ್ದಿತ್ತು. ಸೊ ಬಳೆ ಮೊದಲಿಂದನೇ ಇತ್ತು ನನ್ನ ಹತ್ರ. 2015 ತೊಗೊಂಡಂತಹ ಬಳೆ, ಆಗೆಲ್ಲ 3000 ಸಮಥಿಂಗ್ ಇತ್ತು. 3000 ಇರಲಿಲ್ಲ, ಆಗೆಲ್ಲನೂ ಬಂದು 2800 600 ಆ ರೀತಿ ಇತ್ತು ಗ್ರಾಮ್ಸು. ಆಗ ನಮ್ಮ ಮನೆಯವ್ರು ಬಂದು ಒಂದು 30 ಗ್ರಾಮ್ಸ್ಗೆ ನನಗೆ ಬಳೆ ತಂದು ಕೊಟ್ಟಿದ್ರು. ಅದನ್ನು ಮತ್ತೆ ನಾನು ಅದನ್ನು ಕರಗಿಸಿ ಅದಕ್ಕೆ ಇನ್ನೊಂಚೂರು 10 ಗ್ರಾಮ್ ಚಿನ್ನ ಹಾಕಿಸಿ ಇದನ್ನು ನಮ್ಮ ರಿಲೇಟಿವ್ಸ್ ಅವ್ರ ಹತ್ರನೇ ಮಾಡಿಸಿದ್ದು. ಅಲ್ಲಿ ನಾನು ಈ ಡಿಸೈನ್ ಕೊಟ್ಟು ಮಾಡಿಸ್ಕೊಂಡಿದ್ದೆ. ಈ ಡಿಸೈನ್ ಕೂಡ ನಮ್ಮ ಮನೆಯವರೇನೇ ಬಳೆದು ಸೆಲೆಕ್ಟ್ ಮಾಡಿದ್ದು, ಮತ್ತು ಈ ವಾಲೆ ಬಂದು ಸರ್ಪ್ರೈಸಾಗಿ ನಾನು ಕೊಡಿಸಿದ್ದು. ಹಾಗೆ ಬಂದು ತುಂಬ ಜನ ಚೋಕರ್ ನೆಕ್ಲೆಸ್ ಯಾಕೆ ನೀವು ತೋರಿಸ್ತಾ ಇಲ್ಲ, ತುಂಬ ಜನ ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ, ನೀವು ತೋರಿಸ್ತಾನೆ ಇಲ್ವಲ್ಲ, ಅದ್ರ ಬಗ್ಗೆ ನೀವು ಇನ್ಫಾರ್ಮೇಷನೇ ಕೊಟ್ಟಿಲ್ವಲ್ಲ ಅಂತ ಕೂಡ ಕೇಳಿದ್ರಿ. ತೋರಿಸ್ಬಾರ್ದು ಅಂತ ಏನೂ ಇಲ್ಲ. ನಾನು ಅದು ಒಂದು ಒಕೇಶನ್, ಒಂದು ಮದುವೆ ಇತ್ತು ಅಂತ ಅದನ್ನು ತೊಗೊಂಡು ಬಂದು ಹಾಕ್ಕೊಂಡಿದ್ದೆ. ಈಗ ಮನೆಯವರು ಅದನ್ನು ಲಾಕರಲ್ಲಿ ಇಟ್ಟಿದ್ದಾರೆ, ಹಾಗಾಗಿ ಅದನ್ನು ತೋರ್ಸೋಕ್ಕಾಗಲಿಲ್ಲ. ಮತ್ತೊಂದು ದಿವಸ ಅದು ಲಾಕರಿಂದ ಹೊರಗೆ ತಂದಮೇಲೆ ನಾನು ಅದನ್ನು ನಿಮಗೆ ಕಂಪ್ಲೀಟ್ ವಿಡಿಯೋ ಆಗಿ ಹಾಕ್ತೀನಿ. ವಿಡಿಯೋ ಮಾಡಬೇಕು ಅಂದ್ಕೊಂಡೆ, ಮಾಡೋಕ್ಕಾಗಲಿಲ್ಲ ಅದು. ಸೊ ಅದಕ್ಕೋಸ್ಕರನೇ ವಿಡಿಯೋ ಡಿಲೇ ಆಗಿದ್ದು. ನೋಡ್ತೀನಿ ಆದಷ್ಟು ಬೇಗ ಏನಾದರೂ ಯಾವುದಾದ್ರೂ ಒಂದು ಫಂಕ್ಷನ್ಗೆ ಅಂತ ಏನಾದರೂ ತಂದರೆ ಅದನ್ನು ನಾನು ವಿಡಿಯೋ ಹಿಡಿದು ಹಾಕ್ತೀನಿ. ಇದು ಡೈಮಂಡ್ ನೋಸ್ ಪಿನ್. ಇದನ್ನು ನಾನು ಸಾಯಿಗೋಲ್ಡ್ ಪ್ಯಾಲೇಸಲ್ಲಿ ತೊಗೊಂಡಿದ್ದು, ಯಲಹಂಕದಲ್ಲಿ ಹೊಸದಾಗಿ ಲಾಂಚ್ ಮಾಡಿದ್ರು ಶೋರೂಮು, ಆಗ ಇದನ್ನು ತೊಗೊಂಡಿದ್ದೆ. ಇದು ನನ್ನ ಯೂಟ್ಯೂಬ್ ಅರ್ನಿಂಗ್ಸಲ್ಲಿ 1 ತಿಂಗಳ ಸಂಬಳದಲ್ಲಿ ತೊಗೊಂಡಿದ್ದು. ಸೊ ಇದು ಟೋಟಲಾಗಿ 12,200 ಅಂತ ಅನ್ಕೋತೀನಿ. ಇದು ಬಂದು ಫುಲ್ಲಾಗೇ ನಮಗೆ ಸರ್ಟಿಫೈಡ್ ಆಗಿ ಬರುತ್ತೆ. ಅದಕ್ಕೆ ಒಂದು ಕಾರ್ಡ್ ಕೂಡ ಕೊಡ್ತಾರೆ. ಅದು ಮತ್ತು ನಾನು ಇದಕ್ಕೆ ಒಂದು ವಿಡಿಯೋನೇ ಹಾಕಿದ್ದೆ ಚಾನಲ್ ಸ್ಟಾರ್ಟ್ ಮಾಡಿದ ಬಿಗಿನಿಂಗಲ್ಲಿ. ಇದು ವಜ್ರ ಚಿಕ್ಕದಾಗಿದೆ ನೋಡಿ, ಒಳಗಡೆ ಒಂದು ಕಲ್ಲಿರುವಂತಹ ವಜ್ರದ್ದಿದು, ಫುಲ್ ಪ್ಯೂರ್ ವಜ್ರ ಇದು. ಇದಕ್ಕೆ ಸರ್ಟಿಫೈಡ್ ಆಗಿರುವಂತಹ ಒಂದು ಸರ್ಟಿಫಿಕೇಟ್ ಆ್ಯಂಡ್ ನೆಕ್ಸ್ಟ್ ಅದಕ್ಕೊಂದು ಕಾರ್ಡ್, ಅಂದರೆ ಅದರದ್ದು ಪಿಕ್ಚರ್ ಇರುವಂಥ ಕಾರ್ಡ್ ಕೂಡ ಕೊಟ್ಟಿದ್ದಾರೆ. ಟೋಟಲ್ 1/2 ಗ್ರಾಮ್ ಇದೆ ಈ ಒಂದು ಮೂಗ್ಬೊಟ್ಟು. ಅಷ್ಟೇ ಥಿಕ್ನೆಸ್ ಇದೆ, ಗಟ್ಟಿ ಇದೆ. ನಿಮಗೆ ವಿಡಿಯೋದಲ್ಲಿ ಕಡಿಮೆ ಕಾಣ್ಬೋದು, ನಾನು ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಇದು ನನಗೆ ನಾನು ಅರ್ನಿಂಗಲ್ಲಿ ತೊಗೊಂಡಂತಹ ನನ್ನ ಯೂಟ್ಯೂಬ್ ಅರ್ನಿಂಗಲ್ಲಿ ತೊಗೊಂಡಂತಹ ಫಸ್ಟು ವಜ್ರದ್ದು ಮೂಗ್ಬೊಟ್ಟು. ಸೊ ನನಗೆ ತುಂಬಾ ಇಷ್ಟ ಇದು. 1 ಕಲ್ಲದೆ ತೊಗೊಂಡೆ ನಾನು, ದೊಡ್ಡದು. ಇನ್ನು 7 ಕಲ್ದು ಆ ಥರದ್ದೆಲ್ಲನೂ ಇತ್ತು, ಬಟ್ ಜಾಸ್ತಿ ರೇಟ್ ಇತ್ತು ಆಗ ನನಗೆ. ಸೊ ದುಡ್ಡಿನ ಒಂದು ಅಲ್ಲಿ ಡಿಫ್ರೆನ್ಸ್ ಆಗಿದ್ದರಿಂದ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೊಟ್ಟು ನಾನು ತೊಗೊಂಡಿದ್ದೆ. ಈ ಬಳೆ ಬಂದು ಹಾಲ್ಮಾರ್ಕ್ಡ್ 22 ಕ್ಯಾರೆಟ್ ಇದು. ಸೊ ಇದನ್ನು ಬಂದು ನಾನು ಬೆಂಗಳೂರಲ್ಲೇ ಮಾಡಿಸ್ಕೊಂಡಿದ್ದು ನಮ್ಮ ರಿಲೇಟಿವ್ಸ್ ಅವ್ರ ಹತ್ರ. ಸೊ ನಮ್ಮ ಮನೆಯವರು ಇದು ನನಗೆ ಗಿಫ್ಟ್ ಮಾಡಿದ್ದು. ಸೊ ಇದು ಡೈಲಿ ವಿಯರಿಂಗ್. ಇದು ಈಚ್ ಒನ್ ಬಂದು 20 ಗ್ರಾಮ್ಸ್ ಇದೆ. ನಾನು 2019ಇಂದ ಯೂಸ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ 6 ಇಯರ್ಸ್ ಆಗ್ತಾ ಬಂತು ಇದು ಮಾಡಿಸ್ಕೊಂಡು. ಬಟ್ ಒಂದು ಸ್ವಲ್ಪ ನಕ್ ಥರ ಬಿದ್ದಿದೆ, ಅಂದರೆ ಒಂದು ಸ್ವಲ್ಪ ಏನು ಹೇಳೋದು, ಫುಲ್ ರೌಂಡ್ ಬಳೆ ಶೇಪ್ ಇಲ್ಲ, ಒಂದು ಸ್ವಲ್ಪ ಡೈಲಿ ಯೂಸ್ ಮಾಡೋದ್ರಿಂದ ಆ ರೀತಿ ಆಗಿದೆ ಅಷ್ಟೇ. ಇಯರಿಂಗ್ಸ್ ಕೂಡ 4 ಗ್ರಾಮ್ಸ್ ಇದೆ, ಅದನ್ನು ಕೂಡ ಮನೆಯವರೇ ಕೊಡಿಸಿದ್ದು. ಸೊ ಇದು 2015 ನನ್ನ ಚಿಕ್ಕ ಮಗ ಹುಟ್ಟಿದ ಮೇಲೆ ಕೊಡಿಸಿದಂತಹ ಒಂದು ವಾಲೆ ಇದು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಮನಿ ಸೇವಿಂಗ್ ಮಾಡಬೇಕು ಅನ್ನೋದನ್ನು ಕೂಡ ಮನಸ್ಸಲ್ಲಿ ಇಟ್ಕೊಳ್ಳಿ. ಟೇಕ್ ಕೇರ್, ಬಾಯ್.